ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ. ನಾನು ಲಾಸ್ಟ್ ಕ್ಲಾಸಲ್ಲಿ ಪ್ರಾಮಿಸ್ ಮಾಡಿರೋ ಹಾಗೆ ಸಾರಿಗೆ ವ್ಯವಸ್ಥೆ ಪಾಠನ ಕಂಪ್ಲೀಟ್ ಮಾಡಿದ್ದೀನಿ. ಇದರ ಮೇಲೆ ಇವತ್ತು ಕ್ವಿಜ್ ಅಂದರೆ 15 ಪ್ರಶ್ನಾವಳಿಗಳನ್ನು 15 ಕ್ವಶನ್ಸ್ನ ಈ ಚಾಪ್ಟರ್ ಮೇಲೆ ತಗೊಂಡ್ಬಂದಿದ್ದೀನಿ. 15 ಕ್ವಶನ್ಸೇ ಯಾಕಪ್ಪ ಅಂತಂದರೆ ನಮಗೆ EVS ನವೋದಯ ಎಕ್ಸಾಮ್ನಲ್ಲಿ 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 15 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ, 5 ಮಾರ್ಕ್ಸಿಗೆ ಒಂದು ಪ್ಯಾಸೇಜ್ ಇರುತ್ತೆ. ನಾ ಅದು 15 ಮಾರ್ಕ್ಸ್ಗೆ ಸ್ವಲ್ಪ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ಟಾಪಿಕ್ ಮೇಲೆ ಏನು ಮಾಡ್ತಾ ಇದ್ದೀನಿ, ನಾನು ಇಂಪಾರ್ಟೆಂಟ್ ಬರಬಹುದಾದ ಕ್ವಶನ್ಸ್ಗಳನ್ನು ಇದರ ಮೇಲೆ ಕ್ವಿಜ್ ಮುಖಾಂತರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಆಯಿತು. ಹಳೆ ಚಾಪ್ಟರ್ ವಿಡಿಯೋಸ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನಾವು ಆಲ್ರೆಡಿ ಡೈಲಿ ದೈನಂದಿನವಾಗಿ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಯಾವುದ್ರ ಮೇಲೆ? EVS ಮತ್ತು ಮ್ಯಾಥಮೆಟಿಕ್ಸ್ ಮೇಲೆ. ನಿಮ್ಗೆ ಏನಾದರೂ ಕ್ಲಾಸಸ್ ಬೇಕಂದರೆ ಕೆಳಗಡೆ ಲಿಂಕ್ನ ಕ್ಲಿಕ್ ಮಾಡ್ಬೋದು. ಕಮಿಂಗ್ ಬ್ಯಾಕ್ ಟು ದಿ ಕ್ಲಾಸ್, ನೋಡಿ ಪ್ರಶ್ನೆ 1 ನೋಡಿ. ಮೊದಲ ಪ್ರಶ್ನೆ, ಅತ್ಯಂತ ವೇಗದ ಸಾರಿಗೆ ವಿಧಾನ ಯಾವುದು ಅಂತ. ವಿಚ್ ಈಸ್ ದಿ ಫಾಸ್ಟೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅತ್ಯಂತ ವೇಗವಾಗಿರುವಂತ ಯಾವುದು ಸಾರಿಗೆ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ರಸ್ತೆ ಮಾರ್ಗನ ಅಲ್ಲ, ನೋಡಿ ರೈಲು ಮಾರ್ಗನ, ಮತ್ತೆ ವಾಯು ಮಾರ್ಗನ ಅಥವಾ ಜಲಮಾರ್ಗನ. ಈ 4 ಆಪ್ಷನ್ಸ್ ನೋಡಿದಾಗ ನಿನ್ನೆ ಕ್ಲಾಸ್ನ ಯಾರು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಏರ್ವೇಸ್ ಇದು ಫಾಸ್ಟೆಸ್ಟ್, ಇದೇನಿದು ಫಾಸ್ಟೆಸ್ಟ್ ಮತ್ತೆ ಕಾಸ್ಟ್ಲಿಯೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯಾವುದು? ಏರ್ವೇಸ್, ವಾಯು ಮಾರ್ಗ. ಇದು ಅತ್ಯಂತ ವೇಗದ್ದು ಹೌದು, ಮತ್ತೆ ಅತ್ಯಂತ ದುಬಾರಿ ಕೂಡ ಹೌದು. ಇದರಲ್ಲಿ ಮತ್ತೆ ಸ್ಲೋಯೆಸ್ಟ್ ಯಾವ್ದಪ್ಪ ಅಂತಂದ್ರೆ ಜಲಮಾರ್ಗ. ಇದು ಸ್ಲೋಯೆಸ್ಟ್ ಮತ್ತೆ ಚೀಪೆಸ್ಟ್ ಅಂತಂದ್ರೆ ಅಗ್ಗ ಅತ್ಯಂತ ಕಡಿಮೆ ದೊಡ್ಡದು, ಮತ್ತೆ ಸ್ಲೋ ಅತ್ಯಂತ ನಿಧಾನವಾಗಿರೋದು. ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನಲ್ಲಿ ವೇಗವಾಗಿರುವಂತ ಮಾರ್ಗ ಯಾವ್ದಪ್ಪ ಅಂದ್ರೆ ರೈಲು ಮಾರ್ಗ. ಮತ್ತೆ ಅತ್ಯಂತ ಕಡಿಮೆ ಅಗ್ಗವಾಗಿರುವಂತ ಮಾರ್ಗ ಯಾವುದು ಅಂದ್ರೆ ರೈಲು ಮಾರ್ಗ. ಆದರೆ ನಮ್ಗೆ ಅತ್ಯಂತ ವೇಗದ ಸಾರಿಗೆ ವಿಧಾನ ಯಾವುದು ಅಂತ ಕೇಳಿದಾರಲ್ವಾ, ಅದಕ್ಕೆ ನಮಗೆ ಸರಿಯಾದ ಉತ್ತರ ಯಾವುದು? ವಾಯು ಮಾರ್ಗ ಇಸ್ ದಿ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನೈತಿ? ಮುಂದಿನ ಪ್ರಶ್ನೆಗೆ ಹೋಗೋಕೆ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಯಾರ್ಯಾರು ನವೋದಯ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಿ, ಅವರಿಗೆ ಕೋಚಿಂಗ್ ತಗೊಳಕ್ ಆಗ್ತಾ ಇಲ್ಲ, ದೂರ ಇದ್ರಿ, ಕೋಚಿಂಗ್ ನಲ್ಲಿ ಅಲ್ಲಿ ಸಮೀಪ ಕೋಚಿಂಗ್ ಯಾವುದು ಇಲ್ಲ, ಅವರಿಗಾಗಿ ನಾವು ನವೋದಯ ಆನ್ಲೈನ್ ತರಬೇತಿಗಳನ್ನ ಮಾಡ್ತಾ ಇದ್ದೀವಿ. ಇದು 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಮತ್ತೆ 5th ಸ್ಟ್ಯಾಂಡರ್ಡ್. 4th ಇದ್ರೂ ಅವರು ಕೂಡ ತಗೋಬಹುದು. 4,000 ರೂಪಾಯಿದೊಳಗಡೆ ನಾವು ನಿಮಗೆ ಲೈವ್ ಗೂಗಲ್ ಮೀಟ್ ಅಲ್ಲಿ ಕ್ಲಾಸಸ್ನ ಮಾಡ್ಕೊಡ್ತೀವಿ. PDF ನೋಟ್ಸು, ವೀಕ್ಲಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. PPT ಪ್ರೆಸೆಂಟೇಷನ್ ಮುಖಾಂತರ ಕ್ಲಾಸಸ್ ಇರ್ತಾವೆ. ರೆಕಾರ್ಡೆಡ್ ಕ್ಲಾಸಸ್ ಕೂಡ ನಿಮ್ಗೆ ಅವೈಲೇಬಲ್ ಇರ್ತಾವೆ. ಮತ್ತೆ ಒನ್ ಇಂಟ್ರಾಕ್ಷನ್ ಅಂದ್ರೆ ನಮ್ಗೆ ಕೂಡ ನೀವು ದಿನ ಮಾತಾಡಿ ಮತ್ತೆ ನಮ್ಮನ್ನ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು. ಡೌಟ್ ಸೆಷನ್ಸ್ಗಳಿರ್ತಾವೆ. ನೀವೇನ್ ಮಾಡ್ಬೇಕಪ್ಪ, ನಿಮಗೆ ಕ್ಲಾಸಸ್ ಏನಾದರೂ ಬೇಕಾಗಿದ್ರೆ ಈ ನಂಬರ್ಗೆ 9449771212 ಮತ್ತೆ 9900206243ಗೆ ಕಾಲ್ ಮಾಡಿ, ಅಥವಾ ಕೆಳಗಡೆ ಗ್ರೂಪ್ ಕೆಳಗಡೆ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಮಾಡಬಹುದು. ಓಕೆ, ನೋಡಿ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ. ವಿಚ್ ಎನಿಮಲ್ ಈಸ್ ನೋನ್ ಆಸ್ ಶಿಪ್ ಆಫ್ ದಿ ಡೆಸರ್ಟ್ ಅಂತಂದು ಕೂಡ ನಮ್ಗೆ ಬರೆಯೋದು ಒಂಟೆ. ಓಕೆನಾ? ಶಿಪ್ ಆಫ್ ದಿ ಡೆಸರ್ಟ್ ಅಂತ ಯಾವ್ದನ್ನ ಕರೀತಾರೆ? ಒಂಟೆ. ಅರ್ಥ ಆಯ್ತಾ? ಉಳಿದಿರೋ ಆಪ್ಷನ್ಸ್ ನೋಡೋಣ ಅಂತ ನಾವು. ಉಳಿದಿರೋ ಕುದುರೆನ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಳೆಯ ಕಾಲದಲ್ಲಿ ಮೊದಲು ಯೂಸ್ ಮಾಡ್ತಿದ್ವಿ ನಾವು, ಇವಾಗ್ಲೂ ಕೂಡ ಸ್ವಲ್ಪ ಯೂಸ್ ಮಾಡ್ತಾರೆ. ಎಲಿಫೆಂಟ್ನು ಕೂಡ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೆವಿ ಆಬ್ಜೆಕ್ಟ್ಸ್, ಹೆವಿ ಅಂದ್ರೆ ವೇಟ್ ಇರುವಂತದ್ದು, ವೇಟ್ ಅಥವಾ ತೂಕ ಇರುವಂತದ್ದು. ಈಗ ಮರದ ದಿಮ್ಮೆಗಳು ಅಥವಾ ಏನಾದರೂ ತೂಕ ಇರುವಂತ ಐಟಮ್ಸ್ ಗಳನ್ನ ಆನೆಯಿಂದ ಮೊದಲು ಎತ್ತುತ್ತಿದ್ರು. ಇವಾಗ ಹೆಂಗ್ ಕ್ರೇನ್ ಲಿಂತ ಎತ್ತಾರಲ್ಲ, ಅದನ್ನ ಅವಾಗ ಆನೆಯಿಂದ ಎತ್ತುತ್ತಿದ್ರು. ಮತ್ತೆ ಈ ಯಾಕನ ಮೌಂಟೇನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಮೌಂಟೇನ್ಸ್. ಓಕೆನಾ? ಈಗ ನೋಡಿ, ಶಿಪ್ ಆಫ್ ದಿ ಡೆಸರ್ಟ್ ಅಂತ ಯಾವ್ದನ್ನ ಕರೀತಾರೆ? ಒಂಟೆಯನ್ನ ಕರೀತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ರಸ್ತೆ ಸಾರಿಗೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಮಹತ್ವದ ಶೋಧನೆ ಯಾವುದು? ನೋಡ್ರಿ, ಪ್ರಾಚೀನ ಕಾಲದಲ್ಲಿ ಕೇಳಿರೋದು ಕ್ವಶನ್ ಪ್ರಕಾರ. ಪ್ರಾಚೀನ ಕಾಲದಲ್ಲಿ ರಸ್ತೆ ಸಾರಿಗೆಯನ್ನ
ಸಂಪೂರ್ಣವಾಗಿ ಬದಲಾಯಿಸಿದ ಮಹತ್ವದ ಶೋಧನೆ ಯಾವುದು ಅಂತ. ವಿಚ್ ಮೇಜರ್ ಇನ್ವೆನ್ಷನ್ ಅಂದ್ರೆ ಶೋಧನೆ ಕಂಪ್ಲೀಟ್ಲಿ ರೆವಲ್ಯೂಷನೈಸ್ ಅಂದ್ರೆ ಬದಲಾಯಿಸಿದ ಅಂದ್ರೆ ಪೂರ್ತಿ ಕ್ರಾಂತಿಯನ್ನು ತಗೊಂಬಂತು ಎಲ್ಲಿ? ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇನ್ ಆನ್ಷಿಯಂಟ್ ಟೈಮ್ಸ್. ಆನ್ಷಿಯಂಟ್ ಟೈಮ್ಸ್ ಅಂದ್ರೆ ಹಳೆ ಕಾಲದಲ್ಲಿ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ನ ರೆವಲ್ಯೂಷನೈಸ್ ಮಾಡಿರುವಂತ ಇನ್ವೆನ್ಷನ್ ಯಾವುದು ಅಂತ ನೋಡ್ರಿ. ಸ್ಟೀಮ್ ಇಂಜಿನ್ ಅಂತ. ಸ್ಟೀಮ್ ಇಂಜಿನ್ ಇಲ್ಲಿ ಪ್ರಾಚೀನ ಕಾಲದಲ್ಲಿ ಅಂತ ಕೊಟ್ಟಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಇಂಜಿನ್ನೇ ಇನ್ವೆನ್ಷನ್ ಆಗಿಲ್ಲ, ಸ್ಟೀಮ್ ಇಂಜಿನ್ ಯಾಕೆ ಬರುತ್ತೆ? ಇದು ತಪ್ಪು. ನೆಕ್ಸ್ಟ್ ನೋಡ್ರಿ, ಚಕ್ರ ಅಂತಿದೆ, ವೀಲ್. ಹೌದು, ಚಕ್ರ ಸರಿಯಾದ ಉತ್ತರ. ಉಳಿದಿರೋ ಆಪ್ಷನ್ಸ್ ನೋಡೋಣ ಅಂತ. ದಿಕ್ಸೂಚಿ ಅಂತ. ದಿಕ್ಸೂಚಿ ನಮಗೆ ಬೇಕಾಗಿರೋದು ಇಲ್ಲಿ ಶಿಪ್, ಹಡಗಿನಲ್ಲಿ, ನೀರಿನ ವಾಟರ್ ವೇಸ್ ಅಲ್ಲಿ ಅಷ್ಟೇ. ಇಲ್ಲಿ ಆಲ್ಮೋಸ್ಟ್ ನಮಗೆ ಇದನ್ನ ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ನೆಲದಲ್ಲಿದ್ದಾಗ ನಾವು ಪೂರ್ವ ಪಶ್ಚಿಮ ಸೂರ್ಯ ಯಾಕಡೆ ಹುಟ್ಟತಾನ ಯಾಕಡೆ ಬೀಳ್ತಾನ ಅದರ ಮುಖಾಂತರ ನಾವು ಐಡೆಂಟಿಫೈ ಮಾಡ್ಬೋದು. ಬಟ್ ಆದರೆ ಇದರಲ್ಲಿ ಎಲ್ಲಿ ಶಿಪ್ ಒಳಗಡೆ ಇದ್ದಾಗ ಅದು ಬಹಳ ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ವಿದ್ಯುತ್ ಮೋಟಾರ್. ನೋಡ್ರಿ, ನಾನು ಅದನ್ನೇ ಹೇಳಾಕತ್ತೀನಿ. ಇಲ್ಲಿ ಇಂಜಿನ್, ಸ್ಟೀಮ್ ಇಂಜಿನ್ ಅದಾದ್ಮೇಲೆ ಎಲೆಕ್ಟ್ರಿಕ್ ಮೋಟಾರ್ ಬರುತ್ತಾ, ಹೌದಿಲ್ಲ? ಇವಾಗ ನಾನು ನಿನ್ನೆ ಕ್ಲಾಸಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಎಲ್ಲ ಪೊಲ್ಯೂಷನ್ ಮಾಡಿದ್ವಿ. ಆ ಪೊಲ್ಯೂಷನ್ ನಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಯೂಸ್ ಮಾಡಿ ಅಂತ. ಅದರ ಸಲುವಾಗಿ ಇಲ್ಲಿ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ವಿಚ್ ಮೇಜರ್ ಇನ್ವೆನ್ಷನ್ ಕಂಪ್ಲೀಟ್ಲಿ ರೆವಲ್ಯೂಷನೈಸ್ಡ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇನ್ ಏನ್ಷಿಯಂಟ್ ಟೈಮ್ಸ್? ಚಕ್ರ, ದ ವೀಲ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಮುಂದಿನ ಕ್ವಶನ್. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರವಾದ ಸರಕುಗಳನ್ನು ಸಾಗಿಸಲು ಅತ್ಯಂತ ಅಗ್ಗದ ಸಾರಿಗೆ ವಿಧಾನ ಯಾವುದು? ವಿಚ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಈಸ್ ದಿ ಚೀಪೆಸ್ಟ್ ಫಾರ್ ಕ್ಯಾರಿಯಿಂಗ್ ಹೆವಿ ಗೂಡ್ಸ್ ಇಂಟರ್ನ್ಯಾಷನಲಿ? ನೋಡ್ರಿ, ಹೆವಿ ಗೂಡ್ಸ್ ಅಂತ. ಹೆವಿ ಗೂಡ್ಸ್ ಅಂದ್ರೆ ಅತ್ಯಂತ ಭಾರವಾಗಿರುವಂತ ಗೂಡ್ಸು ಯಾವ್ದಪ್ಪ? ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಇದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಮಗೆ ಬೇಕಾಗಿರುವಂತ ಪೆಟ್ರೋಲ್, ನಮ್ಮ ದೇಶಕ್ಕೆ ಬೇಕಾಗಿರುವಂತ ಪೆಟ್ರೋಲ್, ಡೀಸೆಲ್, ಇದನ್ನ ತರಿಸ್ಕೊಳ್ಳೋದು ನಾವು ಯಾವ್ದ್ರಿಂದ ತರಿಸ್ಕೋತೀವಿ ಗೊತ್ತಾ? ಜಲಮಾರ್ಗದ ಶಿಪ್ಸ್ ಮುಖಾಂತರ. ಸಾರಿ, ಶಿಪ್ಸ್ ಅಂದ್ರೆ ಅವಕ್ಕೆ ಕಾರ್ಗೋ ಶಿಪ್ಸ್ ಅಂತ ಕರಿತೀವಿ. ಆ ಕಾರ್ಗೋ ಶಿಪ್ಸ್ ಜಲಮಾರ್ಗದ ಮುಖಾಂತರ ಬರ್ತಾವು. ಬೇರೆ ಮಾರ್ಗದ ಏನಾರ ತರಿಸಿದ್ರೆ ಬಹಳ ಕಾಸ್ಟ್ಲಿ ಆಗುತ್ತೆ, ಜಲಮಾರ್ಗದಿಂದ ಬಹಳ ಕಡಿಮೆ ದುಡ್ಡಿಗೆ ಬರುತ್ತೆ. ರೈಲು ಮಾರ್ಗ ತಪ್ಪು. ರೈಲು ಮಾರ್ಗ ಇದು ದೇಶದ ಒಳಗಡೆ ತಲುಪಿಸುತ್ತೆ. ನೆಕ್ಸ್ಟ್ ವಾಯು ಮಾರ್ಗ, ಇದು ಪೂರ್ತಿ ಕಾಸ್ಟ್ಲಿ, ಇದು ಬೇಡ ನಮ್ಗೆ. ರಸ್ತೆ ಮಾರ್ಗನು ಅದರಿಂದ ನಾವು ಬಹಳ, ಇಲ್ಲಿ ನೋಡ್ರಿ, ನಾವು 1 ಲಾರಿ ಐಟಮ್ ತರಿಸಿದ್ರೆ ರೈಲು ಮಾರ್ಗದಲ್ಲಿ ಒಂದು 50 ಲಾರಿನ ಐಟಮ್ ತರಿಸಬಹುದು. ಬಟ್ ಜಲಮಾರ್ಗದಲ್ಲಿ 1,000 10,000 ಲಾರಿನ ಐಟಮ್ಸ್ ನಾವು ಒಂದೇ ಹಡಗಿನಲ್ಲಿ ತುಂಬ ಕಳಿಸಬಹುದು. ಅಷ್ಟು ದೊಡ್ಡ ದೊಡ್ಡ ಹಡಗುಗಳು ಇರ್ತಾವೆ. ಅರ್ಥ ಆಯ್ತಾ? ಇಲ್ಲಿ 1 ಲಾರಿ, ಇಲ್ಲಿ ಒಂದು 50 ಲಾರಿ, 1,000 ರಿಂದ 10,000 ಲಾರಿಗಳು. ಅರ್ಥ ಆಯ್ತಾ? ಅಷ್ಟು ಗೂಡ್ಸ್ ನ ಒಟ್ಟಿಗೆ ನಾವು ಕಳಿಸಬಹುದು. ಅದರ ಸಲುವಾಗಿ ವಾಟರ್ ವೇಸ್ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಹೆಚ್ಚಾಗಿ ಹಳ್ಳಿಗಳಲ್ಲಿ ಕಂಡು ಬರುವ ಕಚ್ಚಾ ಮಣ್ಣಿನ ರಸ್ತೆಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಹೆಚ್ಚಾಗಿ ಹಳ್ಳಿಗಳಂದ್ರೆ ವಿಲೇಜಸ್ ಅಲ್ಲಿ ಕಂಡು ಬರುವ ಕಚ್ಚಾ ಮಣ್ಣಿನ ರಸ್ತೆಗಳನ್ನು ಏನಂತ ಕರೀತಾರೆ? ಇಲ್ಲೇ ಐತಿ, ಕ್ವಶನ್ ಒಳಗಡೆ ಐತಿ ಉತ್ತರ. ಏನು? ವಾಟ್ ಆರ್ ದಿ ಅನ್ಪೇವ್ಡ್ ಡರ್ಟ್ ರೋಡ್ಸ್ ಮೋಸ್ಟ್ಲಿ ಫೌಂಡ್ ಇನ್ ವಿಲೇಜಸ್ ಕಾರ್ಡ್ ಅಂತ. ವಿಲೇಜಸ್ ಅಲ್ಲಿ ಇರುವಂತ ಕಚ್ಚಾ ರೋಡ್ಗಳು ಏನಂತ ಕರೀತಾರೆ? ಕಚ್ಚಾ ರೋಡ್. ಪಕ್ಕಾ ರೋಡ್ ಅಂತ ಕರೀತಾರ? ಅಲ್ಲ. ಪಕ್ಕಾ ರೋಡ್ ಅಂದ್ರೆ ಟಾರು, ಕಾಂಕ್ರೀಟ್ ರೋಡ್ಗೆ ಪಕ್ಕಾ ರೋಡ್ ಅಂತ ಕರಿತೀವಿ. ಕಚ್ಚಾ ರೋಡ್ಗಳು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಹೆದ್ದಾರಿಗಳು ಕೂಡ ಅಲ್ಲ. ಹೆದ್ದಾರಿಗಳು ಪಕ್ಕಾ ರೋಡ್ಗಳ ಒಳಗಡೆ ಬರ್ತಾವೆ. ಎಕ್ಸ್ಪ್ರೆಸ್ ವೇಗಳು ಪಕ್ಕಾ ರೋಡ್ಗಳ ಒಳಗಡೆ ಬರೋದು. ಹೆದ್ದಾರಿಗಳು, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇಗಳೆಲ್ಲ ಪಕ್ಕಾ ರೋಡ್ಗಳು. ಕಚ್ಚಾ ರೋಡ್ಗಳಂದ್ರೆ ಮಣ್ಣಿನಿಂದ ಆಗಿರುವಂಥದ್ದು. ಮಣ್ಣು, ಸಪೋಸ್ ಹೊಲಗಳಲ್ಲಿ ನೋಡಿರ್ತೀರಿ ನೀವು. ಮತ್ತೆ ಮೌಂಟೇನ್ಸ್, ಗುಡ್ಡ ಬೆಟ್ಟಗಳಲ್ಲಿ ಮೌಂಟೇನ್ಸ್ ಕಲ್ಲು ಮತ್ತು ಮಣ್ಣಿನಿಂದ ಆಗಿರುವಂತಹ ರೋಡ್ಗಳಿಗೆ ಏನಂತ ಕರಿತೀವಿ ನಾವು? ಕಚ್ಚಾ ರಸ್ತೆಗಳು ಎಂದು ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ನೋಡಿ. ಹಿಮಾವೃತ ಪ್ರದೇಶಗಳಲ್ಲಿ ದಪ್ಪ ಮಂಜಿನ ಮೇಲೆ ಚಲಿಸಲು ಯಾವ ವಾಹನವನ್ನು ಬಳಸಲಾಗುತ್ತದೆ? ವಿಚ್ ವೆಹಿಕಲ್ ಈಸ್ ಯೂಸ್ ಟು ಸ್ಲೈಡ್ ಅಕ್ರಾಸ್ ಥಿಕ್ ಐಸ್ ಇನ್ ಸ್ನೋಯಿ ರೀಜನ್ಸ್ ಅಂತ. ಥಿಕ್ ಐಸ್ ಮೇಲೆ ಯಾವ ವೆಹಿಕಲ್ಸ್ ನ ಬಳಸಲಾಗುತ್ತದೆ? ಆಪ್ಷನ್ 1 ನೋಡ್ರಿ, ಹಿಮದ ಬಂಡಿ, ಸ್ಲೆಡ್ಜ್ ಅಂತ. ಹೌದು, ಇದು ಸರಿಯಾದ ಉತ್ತರ. ಬೇರೆ ನೋಡ್ರಿ, ರಿಕ್ಷಾ, ಇದನ್ನ ರೋಡ್ ಟ್ರಾನ್ಸ್ಪೋರ್ಟ್ ಅಥವಾ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯೂಸ್ ಮಾಡ್ತಾರ. ನೆಕ್ಸ್ಟ್ ಫೆರ್ರಿ ಅಂತಂದ್ರೆ ಏನ್ ಅಂತಾರ? ಇದು ಲ್ಯಾಂಡ್ ಅಲ್ಲಿ ಈ ತರ ಹಿಂಗ್ ಸುತ್ತಾ ಇರುತ್ತಲ್ವ, ಇದು ಗೋ ರೌಂಡ್ ದಿ ಫೆರ್ರಿ ಅಂತ. ಇದು ಕೂಡ ಅಲ್ಲ. ನೆಕ್ಸ್ಟ್
ಯಾಚ್. ಯಾಚ್ ಇದೇನಿದು, ಇದು ವಾಟರ್ ಒಳಗಡೆ. ಯಾಚ್ ಅಂತಂದ್ರೆ ಹಡಗು, ಅದು ಮುಖಾಂತರ ಒಂದು ಹಡಗು ಈ ತರ ಇರ್ತೈತೆ. ರಿಚ್ ಪೀಪಲ್ ಏನ್ ಮಾಡ್ತಾರೆ, ಅಲ್ಲಿ ಮರುಭೂಮಿ ಒಳಗಡೆ, ಮರುಭೂಮಿ ಅಂತ ವಾಟರ್ ಒಳಗಡೆ ಒಂದು ಹಡಗುಗಳಿರ್ತಾವ, ಆ ಹಡಗಿಗೆ ಯಾಚ್ ಅಂತ ಕರೀತಾರೆ. ಓಕೆನಾ. ಇಲ್ಲಿ ಸ್ಲೆಡ್ಜ್, ಇದು ಸರಿಯಾದ ಉತ್ತರ. ಸ್ಲೆಡ್ಜ್ ಅಂದ್ರೆ ಹಿಮದ ಬಂಡಿ ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೋಣ. ಕ್ವಶನ್ ನಂಬರ್ 7. ಕಲ್ಲಿದ್ದಲು, ಧಾನ್ಯಗಳು ಮತ್ತು ಎಣ್ಣೆಯಂತಹ ಭಾರವಾದ ವಸ್ತುಗಳನ್ನು ಸಾಗಿಸಲು ಬಳಸುವ ರೈಲು ಯಾವುದು? ನೋಡ್ರಿ, ನಾವು ಇಲ್ಲಿ ಸರಕುಗಳು, ಕಲ್ಲಿದ್ದಲು ಧಾನ್ಯಗಳು ಅಂದ್ರೆ ಸರಕುಗಳನ್ನ ಬಳಸ್ತಾ ಇದೀವಿ. ಸರಕುಗಳಂದ್ರೆ ವಿಚ್ ಟೈಪ್ ಆಫ್ ಟ್ರೈನ್ ಈಸ್ ಯೂಸ್ ಟು ಕ್ಯಾರಿ ಹೆವಿ ಮೆಟೀರಿಯಲ್ಸ್ ಲೈಕ್ ಕೋಲ್, ಗ್ರೇನ್ ಅಂಡ್ ಆಯಿಲ್. ಟೈಪ್ ಆಫ್ ಟ್ರೈನ್ ಅಂತ ಕೇಳಿದ್ದಾರೆ. ಮೆಟ್ರೋ ಟ್ರೈನ್ ಅಲ್ಲ, ಇದು ಸಿಟಿ ಒಳಗಡೆ ಬೇಕು. ನೆಕ್ಸ್ಟ್ ಪ್ಯಾಸೆಂಜರ್ ಟ್ರೈನ್ ಅಲ್ಲ, ಇದು ಜನರನ್ನ ತಗೊಂಡೋಗುತ್ತೆ. ಸರಕು ರೈಲ್ ಅಂದ್ರೆ ಫ್ರೈಟ್ ಟ್ರೈನ್. ಫ್ರೈಟ್ ಟ್ರೈನ್ ಅಲ್ಲ, ಅದ್ರ ಹೆಸರು ಗೂಡ್ಸ್ ಟ್ರೈನ್. ಗೂಡ್ಸ್ ಟ್ರೈನ್. ಎಕ್ಸ್ಪ್ರೆಸ್ ಟ್ರೈನ್ ಕೊಡಲ್ಲ, ಇದು ಕೊಡಲ್ಲ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಡೋಣ. ಕ್ವಶನ್ ನಂಬರ್ 7 ಆದ್ಮೇಲೆ ಕ್ವಶನ್ ನಂಬರ್ 8. ಕಡಿದಾದ ಪರ್ವತ ಪ್ರದೇಶಗಳಲ್ಲಿ ಭಾರವಾದ ಹೊರೆಯನ್ನು ಹೊರಲು ಯಾವ ಪ್ರಾಣಿಗಳನ್ನು ಬಳಸಲಾಗುತ್ತದೆ? ವಿಚ್ ಅನಿಮಲ್ಸ್ ಆರ್ ಕಾಮನ್ಲಿ ಯೂಸ್ ಟು ಕ್ಯಾರಿ ಹೆವಿ ಲೋಡ್ಸ್ ಇನ್ ಸ್ಟೀಪ್ ಮೌಂಟೇನ್ ರೀಜನ್ಸ್? ನಾ ಲಾಸ್ಟ್ ಪ್ರಶ್ನೆ ಮುಂದೆ ಡಿಸ್ಕಷನ್ ಮಾಡೋ ಮುಂದೆ ಇದನ್ನ ಹೇಳಿದೆ ನೋಡ್ರಿ. ನಾಯಿ ಮತ್ತು ಬೆಕ್ಕುಗಳ ತಪ್ಪು. ಖಚ್ಚರಗಳು ಮತ್ತು ಯಾಕ್, ಮ್ಯೂಲ್ಸ್ ಮತ್ತೆ ಯಾಕ್ಸ್ ನ ಬಳಸ್ತಾರೆ, ಇದು ಸರಿಯಾದ ಉತ್ತರ. ಯಾಕ್ಗಳಂತಂದ್ರೆ ಎತ್ತಿನ ತರ ಇರ್ತಾವು, ಪೂರ್ತಿ ಕೂದ್ಲಿರ್ತಾವು. ವಾಯ್ ಫಾರ್ ಯಾಕ್ ಅಂತ ಹೇಳ್ತೀವಲ್ಲ, ಯಾಕ್ಸ್ ಅಂಡ್ ಮ್ಯೂಲ್ಸ್. ಇದನ್ನ ನೀವು ಸರ್ಚ್ ಮಾಡಿ ಗೂಗಲ್ ಅಲ್ಲಿ ನೋಡ್ಬೋದು. ಹುಲಿ ಇದು ತಪ್ಪು. ಹಸು ಮತ್ತು ಮೇಕೆ ತಪ್ಪು. ಖಚ್ಚರಗಳು ಮತ್ತು ಯಾಕ್ಗಳು ಸರಿಯಾದ ಉತ್ತರ. ಇದನ್ನ ಮೌಂಟೇನ್ಸ್ ಅಲ್ಲಿ ಬಳಸ್ತಾರೆ ಅವ್ರು. ಯಾಕೆ ಬಳಸ್ತಾರೆ ಅಂದ್ರೆ ಲೋಡ್ಗಳನ್ನ ಕ್ಯಾರಿ ಮಾಡಕ್ಕೆ. ಓಕೆ. ಕ್ವಶನ್ ನಂಬರ್ 9. ಕಡಿದಾದ ಬೆಟ್ಟಗಳು ಮತ್ತು ಕಣಿವೆಗಳು. ಕಣಿವೆಗಳ ಮೇಲೆ, ಕಣಿವೆ ಅಂದ್ರೆ ಇದು ಗುಡ್ಡ ಬೆಟ್ಟ ಅಂತ ಹೇಳ್ಕೊರಿ. ಇಲ್ಲಿರುತ್ತಲ್ಲ ಇದು ಕಣಿವೆ. ಕಣಿವೆ ಅಂತಂದ್ರೆ ತಗ್ಗಿರುತ್ತೆ, ಈ ತರ ಎರಡು ಬೆಟ್ಟದ ನಡುವೆ ಕಣಿವೆ. ಮೇಲೆ ಕೇಬಲ್ ತಂತಿಗಳ ಮೂಲಕ ಚಲಿಸುವ ಸಾರಿಗೆ ವಿಧಾನ ಯಾವುದು? ವಾಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಟ್ರಾವೆಲ್ಸ್ ಆನ್ ಕೇಬಲ್ ವೈರ್ಸ್ ಓವರ್ ಸ್ಟೀಪ್ ಹಿಲ್ಸ್ ಆರ್ ವ್ಯಾಲೀಸ್? ಇಲ್ಲಿ ಒಂದು ಕೇಬಲ್ ನ ಮಾಡಿರ್ತಾರೆ, ಅಲ್ಲಿ ಒಂದು ವೆಹಿಕಲ್ ಇರುತ್ತೆ ಈ ತರ. ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ಯಾರ? ಏನಂತ ಕರೀತಾರಪ್ಪ? ಸಬ್ವೇಗಳ ಅಲ್ಲ, ಇವು ಅಂಡರ್ ಗ್ರೌಂಡ್ ಇರುವಂತವು. ಅಂಡರ್ ಗ್ರೌಂಡ್ ಇರುವಂತ ಏನು ಸಬ್ವೇಗಳಂದ್ರೆ ಮೆಟ್ರೋ ಹೋಗೋಕೆ ಇದನ್ನ ಮಾಡಿರ್ತಾರೆ. ರೋಪ್ ವೇಗಳ? ಹೌದು, ಸರಿಯಾದ ಉತ್ತರ ರೋಪ್ ವೇ. ಇದಕ್ಕೇನಂತ ಕರೀತಾರೆ? ರೋಪ್ ವೇ ಅಂತ ಕರೀತಾರೆ. ಏನಂತ ಕರೀತಾರೆ? ರೋಪ್ ವೇ. ಇಲ್ಲೊಂದು ಬೆಟ್ಟ ಇರುತ್ತಂದ್ರೆ ಇಲ್ಲಿಂದ ಆ ಕಡೆ ಕೇಬಲ್ ಹಾಕಿರ್ತಾರೆ, ಒಂದು ಇಲ್ಲಿ ಟವರ್ ಇರುತ್ತೆ, ಇಲ್ಲಿಂದ ಆ ಕಡೆಯಿಂದ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ಹೋಗ್ಬೋದು. ಅದಕ್ಕೆ ರೋಪ್ ವೇ ಅಂತ. ಮೋಟಾರ್ ಬೋಟ್ಗಳು ತಪ್ಪು, ಇದು ವಾಟರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರುತ್ತೆ. ಇದು ಗೂಡ್ಸ್ ಟ್ರೈನ್ ತಪ್ಪು, ಸರಕು ರೈಲು. ಇದು ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ನೋಡಿ. ಶೂನ್ಯ ಮಾಲಿನ್ಯವನ್ನು ಉಂಟು ಮಾಡುವ ಮತ್ತು ಅಲ್ಪ ದೂರಕ್ಕೆ ಅತ್ಯುತ್ತಮವಾದ ಇಂಧನ ರಹಿತ ವಾಹನ ಯಾವುದು ಅಂತ? ವಿಚ್ ಫ್ಯೂಲ್ ಫ್ರೀ ವೆಹಿಕಲ್ಸ್ ಕಾಸಸ್ ಝೀರೋ ಪೊಲ್ಯೂಷನ್ ಅಂಡ್ ಬೆಸ್ಟ್ ಫಾರ್ ಶಾರ್ಟ್ ಡಿಸ್ಟೆನ್ಸಸ್ ಅಂತ ನೋಡಿ. ನೋಡೋಣ. ಸ್ಕೂಟರ್ ಇದು ಝೀರೋ ಪೊಲ್ಯೂಷನ್ ಮಾಡುತ್ತಾ? ಅಲ್ಲ, ಸ್ಕೂಟರ್ ಪೊಲ್ಯೂಷನ್ ಮಾಡೇ ಬರುತ್ತೆ, ಅದಕ್ಕೆ ಪೆಟ್ರೋಲ್ ಹಾಕ್ತೀವಿ ನಾವು. ಸೈಕಲ್ ಇದು ಪೊಲ್ಯೂಷನ್ ಮಾಡುತ್ತಾ? ಇಲ್ಲ, ಪೊಲ್ಯೂಷನ್ನೇ ಮಾಡಲ್ಲ. ಇದು ಏನದು? ಪೊಲ್ಯೂಷನ್ನೇ ಮಾಡಲ್ಲ. ಮತ್ತೆ ಶಾರ್ಟ್ ಡಿಸ್ಟೆನ್ಸಿಗೆ ಇದು ಬೆಸ್ಟ್. ಅಂದ್ರೆ ಕ್ವಶನ್ ಪ್ರಕಾರ ಯಾವ್ದು ಆನ್ಸರು? ಝೀರೋ ಪೊಲ್ಯೂಷನ್ ಇರುವಂತ ಶಾರ್ಟ್ ಡಿಸ್ಟೆನ್ಸ್ಗೆ ಬೆಸ್ಟ್ ಯಾವುದು? ಸೈಕಲ್. ಆಟೋ ರಿಕ್ಷಾ? ಆಟೋ ರಿಕ್ಷಾ ಇಲ್ಲ, ತಪ್ಪು. ಮೋಟಾರ್ ಬೈಕ್? ಮೋಟಾರ್ ಬೈಕ್ ಕೂಡ ತಪ್ಪು. ಸೈಕಲ್ ನೋಡಿ, ಶಾರ್ಟ್ ಡಿಸ್ಟೆನ್ಸ್ಗೆ ನಮಗೆ ಹೆಲ್ತಿಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ಅದರಿಂದ ಯಾವುದೇ ಕಾಸ್ಟ್ ಇಲ್ಲ. ಸೈಕಲ್ ಒಂದು 4,000 5,000 ರೂಪಾಯಿ ಬಂದ್ಬಿಡ್ತವೆ. ಬಟ್ ಅದಕ್ಕೆ ಹವಾ ಹಾಕ್ಬಿಟ್ರೆ ಮುಗಿತತ್ತೆ, ಏನು ಖರ್ಚೇ ಇಲ್ಲ. ಮತ್ತೆ ಅದು ಶಾರ್ಟ್ ಡಿಸ್ಟೆನ್ಸ್ಗೆ ಝೀರೋ ಪೊಲ್ಯೂಷನ್ ಕಾಸ್ ಮಾಡುತ್ತೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ಪೆಟ್ರೋಲ್ ಮತ್ತು ಡೀಸೆಲ್ ಉರಿಯುವ ವಾಹನಗಳಿಂದ ನೇರವಾಗಿ ಉಂಟಾಗುವ ಹಾನಿಕಾರಕ ಪರಿಸರ ಸಮಸ್ಯೆ ಯಾವುದು ಅಂತ ಕೇಳಿದ್ದಾರೆ. ವಾಟ್ ಹಾರ್ಮ್ಫುಲ್ ಎನ್ವಿರಾನ್ಮೆಂಟಲ್ ಇಶ್ಯೂ ಈಸ್ ಡೈರೆಕ್ಟ್ಲಿ ಕಾಸ್ಡ್ ಬೈ ವೆಹಿಕಲ್ಸ್ ಬರ್ನಿಂಗ್ ಪೆಟ್ರೋಲ್ ಅಂಡ್ ಡೀಸೆಲ್? ನೋಡ್ರಿ, ವೆಹಿಕಲ್ಸ್ ಎಲ್ಲ ವಾಹನಗಳು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಂಕಿ ಹಚ್ಚಿ ಬರ್ನ್ ಮಾಡಿ ಓಡ್ತವೆ. ಗೊತ್ತಾ ನಿಮ್ಗೆ? ಜಲ ಮಾಲಿನ್ಯ ಇದು ಪೆಟ್ರೋಲ್ ಮತ್ತೆ ಡೀಸೆಲ್ ಇಂದ ಆಗುವಂತ ಪೊಲ್ಯೂಷನ್. ಜಲ ಮಾಲಿನ್ಯ ಅಂದ್ರೆ ನೀರನ್ನ ಹೊಲಸ ಮಾಡ್ತಾವ ಅವು? ಇಲ್ಲ, ತಪ್ಪು. ನೆಕ್ಸ್ಟ್, ಮಣ್ಣಿನ ಸವೆತ ಸಾಯಿಲ್ ಎರೋಷನ್ ಮಾಡ್ತಾವ ಅವು? ಇಲ್ಲ. ಸಾಯಿಲ್ ಎರೋಷನ್ ಅಂದ್ರೆ ಮಣ್ಣು ಕೊಚ್ಕೊಂಡು ಹೋಗೋದು, ತಪ್ಪು. ವಾಯು ಮಾಲಿನ್ಯ? ಹೌದು,
ಸರಿಯಾದ ಉತ್ತರ. ಇವು ಏನ್ ಮಾಡ್ತಾವ ಅಂದ್ರೆ ಇದು ಪೆಟ್ರೋಲ್ ಮತ್ತೆ ಡೀಸೆಲ್ ಹಾಕಿದಾಗ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ನಮ್ಮ ಎನ್ವಿರಾನ್ಮೆಂಟ್ ಒಳಗೆ ಬಿಡ್ತಾವ. ಅದರಿಂದ ನಾವು ಉಸಿರಾಟ ಮಾಡಿದಾಗ ನಮಗೆ ಅಸ್ತಮ, ಕೆಮ್ಮು ಮತ್ತೆ ಲಂಗ್ ಕ್ಯಾನ್ಸರ್ ಆಗುವಂತ ರೋಗಗಳು ಆಗುವಂತ ಚಾನ್ಸಸ್ಗಳು ಇರ್ತವೆ. ನೆಕ್ಸ್ಟ್ ಅರಣ್ಯನಾಶ, ಡಿಫಾರೆಸ್ಟೇಷನ್. ಅರಣ್ಯನಾಶ ಅಂದ್ರೆ ಮರಗಳನ್ನ ಕಡಿಯೋದು. ಮರಗಳನ್ನ ಹೆಂಗ್ ಕಡಿತಾವು, ಇದಕ್ಕೆ ಏನ್ ಸಂಬಂಧ? ಇದು ಕೂಡ ತಪ್ಪು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 12. ವಾಹನಗಳಲ್ಲಿ ಬಳಸಲಾಗುವ ಸ್ವಚ್ಛ ಇಂಧನ CNG ಯ ಪೂರ್ಣ ರೂಪವೇನು? ವಾಟ್ ಡಸ್ CNG ಸ್ಟ್ಯಾಂಡ್ ಫಾರ್, ವಿಚ್ ಈಸ್ ಯೂಸ್ಡ್ ಆಸ್ ಕ್ಲಿಯರ್ ಆಲ್ಟರ್ನೇಟಿವ್ ಫ್ಯೂಲ್ ಅಂತ. ನೋಡ್ರಿ, ವಾಹನಗಳಲ್ಲಿ ಬಳಸಲಾಗುವ ಸ್ವಚ್ಛ ಇಂಧನ CNG ಯ ಪೂರ್ಣ ರೂಪವೇನು ಅಂತ. ಇದನ್ನ ನಾನು ಹೇಳಿದ್ದೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ಸರಿಯಾದ ಉತ್ತರ ಕಾಮನ್ ನ್ಯಾಚುರಲ್ ಫ್ಯೂಲ್ ತಪ್ಪು, ಕ್ಲೀನ್ ತಪ್ಪು, ಕಂಬೈನ್ಡ್ ತಪ್ಪು. ಯಾವ್ದು ಸರಿಯಾದ ಉತ್ತರ? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ಅಂತ ಕರೀತಾರೆ. ಇಲ್ಲಿ CNG ಫುಲ್ ಫಾರ್ಮ್ ಏನಿರುತ್ತೆ? ಸಂಸ್ಕರಿಸಿದ ಏನೋ ಅದಕ್ಕೆ ನೈಸರ್ಗಿಕ ಅನಿಲ ಅಂತ ಕರೀತಾರೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ 12ನೇ ಪ್ರಶ್ನೆ ಆಯ್ತಲ್ವಾ? 13ನೇ ಪ್ರಶ್ನೆ. ಒಂದೇ ಸ್ಥಳಕ್ಕೆ ಹೋಗುವ ಸ್ನೇಹಿತರು. ನೋಡ್ರಿ ಏನಂತ, ಒಂದೇ ಸ್ಥಳಕ್ಕೆ ಹೋಗುವ ಸ್ನೇಹಿತರು ಒಂದೇ ಕಾರಿನಲ್ಲಿ ಪ್ರಯಾಣಿಸುವುದನ್ನು ಏನೆಂದು ಕರೆಯುತ್ತಾರೆ? ಶೇರಿಂಗ್ ಅ ಸಿಂಗಲ್ ಕಾರ್ ರೈಡ್ ವಿತ್ ಫ್ರೆಂಡ್ಸ್ ಹೆಡಿಂಗ್ ಟು ದಿ ಸೇಮ್ ಡೆಸ್ಟಿನೇಷನ್ ಇಸ್ ಕಾಲ್ಡ್. ನೋಡ್ರಿ ಏನಂತ ಕರೀತಾರೆ? ಸೋಲೋ ಡ್ರೈವಿಂಗ್ ಅಂತ. ಸೋಲೋ ಅಂತಂದ್ರೆ ಒಬ್ಬರೇ ಹೋಗೋದು. ನೋಡ್ರಿ, ಮತ್ತೆ ಓವರ್ಲೋಡಿಂಗ್ ಮತ್ತೆ ಕಾರ್ ಪೂಲಿಂಗ್ ಅಂತ. ಓವರ್ಲೋಡಿಂಗ್ ಅಂದ್ರೆ ಹೆಚ್ಚು ಜನ, ಅತಿ ಹೆಚ್ಚು. ಈಗ ಕಾರ್ನಲ್ಲಿ 4 ಜನ ಇದ್ರ ಅಂತ ತಿಳ್ಕೊರಿ, ಒಂದು 8 ಜನ ಕುತ್ಕೊಂಡ್ಬಿಡೋದು. ಇದೇನಾಗ್ತಿದೆ? ಓವರ್ಲೋಡಿಂಗ್. ಇದು ಕೂಡ ತಪ್ಪು. ಕಾರ್ ಪೂಲಿಂಗ್ ಅಂತ. ಕಾರ್ ಪೂಲಿಂಗ್ ಅಂತಂದ್ರೆ ಹೌದು ಎಲ್ಲರೂ ಒಂದೇ ಜನಕ್ಕೆ ಹೋಗ್ತಿರ್ತಾರಂದ್ರೆ ಕಾರ್ ಪೂಲಿಂಗ್. ನೋಡ್ರಿ ಹೊಸ ಟರ್ಮ್ ಮತ್ತು ಹೊಸ ಪ್ರಶ್ನೆ. ನೋಡ್ರಿ ಏನಂತ ಹೇಳಿದ್ರ, ಒಂದೇ ಸ್ಥಳಕ್ಕೆ ಹೋಗುವ ಸ್ನೇಹಿತರು ಒಂದೇ ಕಾರಿನಲ್ಲಿ ಪ್ರಯಾಣಿಸುವುದನ್ನು ಏನಂತ ಕರೀತಾರಂದ್ರೆ ಕಾರ್ ಪೂಲಿಂಗ್. ಸಪೋಸ್ ನಾ ಬೆಂಗಳೂರಿಗೆ ಹೋಗ್ಬೇಕಂತ ತಿಳ್ಕೊಳ್ಳಿ. ಓಕೆನಾ, ನಾನು ಹೋಗ್ತಾ ಇದ್ದೆ ಬೆಂಗಳೂರಿಗೆ, ನನ್ನ ಫ್ರೆಂಡ್ ಕೂಡ ಹೋಗ್ತಾ ಇದ್ದ, ಅವನ ಫ್ರೆಂಡ್ ಕೂಡ ಹೋಗ್ತಾ ಇದ್ದ, ಅವನ ಫ್ರೆಂಡ್ ಕೂಡ ಹೋಗ್ತಾ ಇದ್ದ. ಓಕೆನಾ, ನಾನು ಇಲ್ಲೊಂದು ಬೈಕ್ ತಗೊಂಡು ಹೊಂಟಿದ್ದೀನಿ, ಇವನು ಕಾರ್ ತಗೊಂಡು ಹೋಗ್ತಿದ್ದಾನ, ಇವನು ಬಸ್ಸಿಗೆ ಹೋಗ್ತಿದ್ದಾನ, ಇವನು ಇನ್ನೊಂದು ಕಾರ್ ತಗೊಂಡು ಹೋಗ್ತಿದ್ದಾನ. ಅವಾಗ ನಾವೇನ್ ಮಾಡ್ತೀವಿ? ನಾನು ಇವ್ನು ಫೋನ್ ಮಾಡ್ತೀನಿ, ನಾನು ಬೆಂಗಳೂರಿಗೆ ಹೊಂಟಿದ್ದೀನಿ ಅಂತ. ಇವನಿಗೆ ಫೋನ್ ಮಾಡ್ತಾನೆ, ಇವನಿಗೆ ಫೋನ್ ಮಾಡ್ತಾನ, ಎಲ್ಲರೂ ಸೇರಿ ಬೆಂಗಳೂರಿಗೆ ಹೋಗ್ತಾರ ಒಂದೇ ಗಾಡಿಯಲ್ಲಿ. ಇವಾಗ ನೋಡ್ರಿ ಏನಾಯ್ತು? ಒಂದೇ ಕಾರಲ್ಲಿ ಇವಾಗ ಏನಾಯ್ತಪ್ಪ ಅಂತಂದ್ರೆ ಫ್ಯೂಲ್ ಉಳಿತು. ಓಕೆನಾ, ಫ್ಯೂಲ್ ಉಳಿತು. ಇದಕ್ಕೆ ಕಾರ್ ಪೂಲಿಂಗ್ ಅಂತ ಕರೀತಾರೆ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ತರ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕೂಡ ಬರಬಹುದು. ನೋಡ್ರಿ, ನಗರಗಳಲ್ಲಿ ಹೆದ್ದಾರಿಗಳಲ್ಲಿ ನಿರ್ಮಿಸಲಾದ ಆಧುನಿಕ ಡಾಂಬರ್ ಅಥವಾ ಸಿಮೆಂಟ್ ರಸ್ತೆಗಳನ್ನು ಏನೆಂದು ಕರೆಯುತ್ತಾರೆ? ಮಾಡರ್ನ್ ಪೇವ್ಡ್ ಟಾರ್ಡ್ ಕಾಂಕ್ರೀಟ್ ರೋಡ್ಸ್ ಬಿಲ್ಟ್ ಇನ್ ಸಿಟೀಸ್ ಅಂಡ್ ಹೈವೇಸ್ ಆರ್ ನೋನ್ ಆಸ್. ನೋಡ್ರಿ, ಈ ಪ್ರಶ್ನೆಗೆ ನೀವೇ ಕಮೆಂಟ್ ಮಾಡಿ. ಯಾವ ತರ ಕಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ ನೇಮ್ ಬರೀ. ಸಪೋಸ್ ಪ್ರಜ್ವಲ್ ಅಂತ ಬರೋದು. ಆಪ್ಷನ್ 14th ಒನ್ ಎಷ್ಟು ಬರುತ್ತೆ? 14th ಒನ್ ಎಷ್ಟು ಬರುತ್ತೆ? ಸಪೋಸ್ ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಡಿ ಇದ್ರೆ ಡಿ. ಓಕೆನಾ, ಅರ್ಥ ಆಯ್ತಾ? ಇದನ್ನ ಮಾಡಿ ಕಮೆಂಟ್ ಒಳಗಡೆ ತಿಳಿಸಿ ನನಗೆ. ಮತ್ತೆ ನಿಮ್ಗೇನಾದರೂ ಡೌಟ್ಸ್ ಇದ್ರೆ ನಾನು ಕೆಳಗಡೆ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನ ಜಾಯಿನ್ ಆಗೋದು ಮಾತ್ರ ಮರಿಬೇಡಿ. ಇದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋಕ್ಕೆ ನೋಟ್ಸ್ ಅಥವಾ ನಿಮ್ಗೇನಾದ್ರೂ ಇದು ನೋಟ್ಸ್ ಬೇಕಂದ್ರೆ ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸ್ಕೊಡ್ತೀವಿ. ಪ್ರವಾಹ ಅಥವಾ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ಹೆಲಿಕಾಪ್ಟರ್ಗಳನ್ನು ಹೆಚ್ಚಾಗಿ ಏಕೆ ಬಳಸಲಾಗುತ್ತದೆ? ವೈ ಆರ್ ಹೆಲಿಕಾಪ್ಟರ್ಸ್ ಆಫ್ಟನ್ ಯೂಸ್ ಡ್ಯೂರಿಂಗ್ ದಿ ಫ್ಲಡ್ಸ್ ಆರ್ ನ್ಯಾಚುರಲ್ ಡಿಸಾಸ್ಟರ್? ನೋಡ್ರಿ ಇದನ್ನ ನಾನು ಕ್ಲಾಸಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವ ತರ ಕ್ವಶನ್ ಕೇಳಿದಾರೆ ಅಂದ್ರೆ ಯಾವುದಕ್ಕೂ ರಿಲೇಟೆಡ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು, ನಿಮ್ಮ ಮೆಂಟಲ್ ಎಬಿಲಿಟಿ ಯೂಸ್ ಮಾಡ್ಬೇಕು. ನೋಡ್ರಿ, ಅವು ಅತ್ಯಂತ ಅಗ್ಗವಾಗಿವೆ, ಚೀಪೆಸ್ಟ್ ಟ್ರಾನ್ಸ್ಪೋರ್ಟ್. ಇದು ರಾಂಗ್. ನಾವು ಲಾಸ್ಟ್ ಟೈಮ್ ಓದಿದಾಗ ಏರ್ವೇಸ್ ಏನಿದು ಕಾಸ್ಟ್ಲಿಯೆಸ್ಟ್ ಟ್ರಾನ್ಸ್ಪೋರ್ಟ್ ಅಂತ ಓದಿದ್ವಿ. ನೆಕ್ಸ್ಟ್, ಕಷ್ಟಕರ ಪ್ರದೇಶಗಳನ್ನು ಸುಲಭವಾಗಿ ತಲುಪಬಲ್ಲವು. ಹೌದು, ಸರಿಯಾಗಿರ್ಬೋದು. ಉಳಿದ್ ನೋಡ್ರಿ, ಸಾವಿರಾರು ಜನರನ್ನು ಒಯ್ಯಬಲ್ಲವು. ಕ್ಯಾರಿ ಥೌಸಂಡ್ಸ್ ಎಟ್ ಒನ್ಸ್. ತಪ್ಪು. ಇದು ಟ್ರೈನ್ ಥೌಸಂಡ್ಸ್ ಆಫ್ ಪೀಪಲ್ ಒಮ್ಮೆಲೆ ತಗೊಂಡಿರ್ತಾರೆ. ಹೆಲಿಕಾಪ್ಟರ್ ಮಾಳ ಅಂದ್ರೆ 4 ರಿಂದ 8 ಜನ ಕುಂದಿರ್ಬೋದು ಅಷ್ಟೇ. ದೊಡ್ಡ ಹೆಲಿಕಾಪ್ಟರ್ ಇದ್ರೆ 8 ಜನ, ಸಣ್ಣ ಹೆಲಿಕಾಪ್ಟರ್ ಇದ್ರೆ 4 ಜನ.
ಇಂಧನವಿಲ್ಲದೆ ಚಲಿಸುತ್ತದೆ. ತಪ್ಪು. ಯಾವುದೇ ವೆಹಿಕಲ್ ಇಂಧನವಿಲ್ಲದೆ ಚಲಿಸಲ್ಲ. ಅಂದ್ರೆ ಉಳಿದಿರೋದಂದ್ರೆ ಯಾವ್ದು ಸರಿಯಾದ ಉತ್ತರ? ಕಷ್ಟಕರ ಪ್ರದೇಶಗಳನ್ನು ಸುಲಭವಾಗಿ ತಲುಪಬಲ್ಲವು. ಕ್ಯಾನ್ ರೀಚ್ ರಿಮೋಟ್ ಏರಿಯಾಸ್ ಈಸಿಲಿ. ಸಪೋಸ್ ನೋಡ್ರಿ, ಅಸ್ಸಾಂ ಒಳಗಡೆ ಇವಾಗ ಫ್ಲಡ್ಸ್ ಆಗಿದೆ. ಫ್ಲಡ್ ಆಗಿದೆ. ಎಲ್ಲಾಗೈತಿ? ಅಸ್ಸಾಂ ಒಳಗಡೆ ಫ್ಲಡ್ ಆಗಿತ್ತು. ಫ್ಲಡ್ ಅಂದ್ರೆ ಪ್ರವಾಹ, ಅತಿಯಾದ ಮಳೆಯಾಗಿ ಸಿಟಿ ಊರೆಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟೈತಿ. ಅವಾಗ ನಮ್ ತರ ರೋಡ್ ಇಲ್ಲ, ಬೈಕ್ ಇಲ್ಲ, ಬಸ್ ಇಲ್ಲ, ಕಾರ್ ನಡೆಯಂಗಿಲ್ಲ. ಬೋಟ್ಗಳಂದ್ರೆ ಎಷ್ಟು ದೂರ ಹೋಗ್ತಾವ ಬೋಟ್ಗಳು. ಬೋಟ್ಗಳ ತಗೊಂಡೋಗಕ್ಕಾಗಲ್ಲ. ನೀರಿದ್ರೆ ಒಂದ್ ಕಡೆ ನೀರಿರುತ್ತೆ, ಒಂದ್ ಕಡೆ ನೀರ್ ನಿಂತಿರಲ್ಲ. ಯಾರೋ ಒಬ್ರು ಎಲ್ಲೇ ಒಂದು ಗಡ್ಡೆ ಒಳಗಡೆ ಅಥವಾ ಐಲ್ಯಾಂಡ್ ಒಳಗಡೆ ಸಿಗಬಿದ್ದು ಬಿಟ್ಟಿದ್ರು ಅಂತ. ಅವಾಗ ಏನ್ ಮಾಡ್ತಾರ, ಇಂಡಿಯನ್ ಆರ್ಮಿದವರು ರೆಸ್ಕ್ಯೂ ಆಪರೇಷನ್ಸ್ ಮಾಡ್ತಾರ. ಅವಾಗ ಏನ್ ಮಾಡ್ತಾರ, ರೆಸ್ಕ್ಯೂ ಆಪರೇಷನ್ಸ್ ಹೆಲಿಕಾಪ್ಟರ್ಸ್ ಕಳಿಸ್ತಾರ. ಇಲ್ಲಿ ಹೆಲಿಕಾಪ್ಟರ್ಸ್ ಇಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನಾವು ಮನೆ ಮೇಲಿದ್ರೆ ಇಲ್ಲಿಂದ ರೋಪ್ ಬಿಡುತ್ತೆ. ರೋಪ್ ಇಂದ ಜನರನ್ನ ಏನ್ ಮಾಡುತ್ತೆ, ರೆಸ್ಕ್ಯೂ ಮಾಡುತ್ತೆ. ಓಕೆನಾ? ನಿಮಗೆ ಈ ತರಗತಿ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಮತ್ತೆ ನಾನು ಹೇಳ್ತಾ ಇರೋದೆಲ್ಲ ಅರ್ಥ ಆಯ್ತು ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರು ಅರ್ಥ ಆಗ್ತಿದೆ ಅಂತಂದ್ರೆ, ಇಷ್ಟ ಆಗಿದ್ರೆ ನಾವು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ಗೆ ನೋಟ್ಸ್, PDF ನೋಟ್ಸ್ ಅದೇನಾದ್ರೂ ಬೇಕಾಗಿದ್ರೆ ನಾವು ಕೆಳಗಡೆ ನೇಮ್ನ ಕ್ಲಿಕ್ ಮಾಡಿ ಕೂಡ ನಾವು ವಿಡಿಯೋ ಕೆಳಗಡೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನೋ ಲಿಂಕ್ ನ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಗ್ರೂಪ್ ನ, ಅದನ್ನ ಜಾಯಿನ್ ಆಗೋದನ್ನ ಮರಿಬೇಡಿ. ಮತ್ತೆ ನಿಮಗೆ ಆನ್ಲೈನ್ ತರಗತಿಗಳು ಏನಾದರೂ ಬೇಕಂದ್ರೆ 9449771212 99002062ಗೆ ಕಾಲ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ಟಾಪಿಕ್ ತಗೊಂಡ್ಬರ್ತೀನಿ. ಅಲ್ಲಿವರೆಗೆ ಓದ್ತಾ ಇರಿ. ಬಾಯ್.